ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪುರು, ಜ್ಞಾನದಂತೆ ಇಪ್ಪುರು, ಮುಕ್ತಿಯಂತೆ ಹೋಹರು ನೋಡಯ್ಯ. ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಹೇಳ್ಯಾರ. ಉರಿಲಿಂಗ ಪೆದ್ದಿಗಳು ಬಹಳ ಸುಂದರವಾದಂತಹ ಒಂದು ವಚನವನ್ನು ಇಲ್ಲಿ ದಯಪಾಲಿಸ್ತಾರೆ. ಈ ವಚನದೊಳಗೆ ಮಹಾತ್ಮರು, ಸಂತರು, ಶರಣರು, ದಾಸರು, ಪೂಜ್ಯರು ಹೆಂಗಿರ್ತಾರೆ ಅಂಥೇಳಿ ಭಾಳ ಸ್ಪಷ್ಟವಾದಂಥ ವಿವರಣೆಯನ್ನು ಮಾಡ್ತಾರೆ. ನಮ್ಮಂಥ ಸಾಮಾನ್ಯರ ಜೀವನ ಹೆಂಗಪ್ಪ ಅಂದ್ರೆ, ಹುಟ್ಟುತ್ತೇವೆ, ಬದುಕ್ತೇವೆ ಮತ್ತು ಸತ್ತು ಹೋಗ್ತೇವೆ. ನಮ್ಮಂಥವ್ರದ್ದು ಹುಟ್ಟಿದ ಕೂಡಲೇ ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಬಂಧು ಬಳಗದವರಾಗಲಿ, ಅವರೂ ನಮಗೆ ಹೇಳಿಕೊಡೋದಿಲ್ಲ ಸತ್ಯ ಮಾರ್ಗವನ್ನು. ಸಾಲಿ ಚಲೋ ತಂಗಿ ಕಲಿಪ, ಭಾಳ ದುಡ್ಡು ಗಳಿಸಪ್ಪ, ಹೆಂಡತಿ ಮಾಡ್ಕೋಪ, ಮಕ್ಕಳನ್ನ ಹಡೆದು ಸಂತೋಷದಿಂದ ಜೀವನ ಸಾಗಿಸಿ ಹೋಗಂತನ ಹೇಳ್ತಾರೆ. ಹೊರತಾಗಿ ನಿನ್ನ ನೀ ತಿಳ್ಕೋ, ಸತ್ಯದ ಮಾರ್ಗದಲ್ಲಿ ನಡಿ, ಕಡೀಕ ಮುಕ್ತನಾಗಿ ಹೋಗಪ್ಪ ಅಂತ ಹೇಳ್ಕಾರ. ಯಾರೂ ಹೇಳೋದಿಲ್ರಿ. ಎಲ್ಲರೂ ಏನು ಮಾಡ್ತಿರ್ತಾರಂತಂದ್ರೆ, ಈ ಒಂದು ಲೌಕಿಕ ಸುಖ ಭೋಗ ಭಾಗ್ಯಗಳನ್ನು ನಿಜವಾದ ಸುಖ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಹಂಗೆ ಹೇಳ್ತಿರ್ತಾರೆ. ಆದ್ರೆ ನಿಜವಾದ ಜ್ಞಾನಿಗಳು ಹೆಂಗಿರ್ತಾರಂದ್ರೆ, ಈ ಲೋಕ ಹೆಂಗೆ ಬರೋದಿಲ್ಲ ಅಂತವ್ರು. ಮತ್ತು ಈ ಲೋಕದಾಗ ನಾವು ಸಾಮಾನ್ಯರು ಹೆಂಗಿರ್ತೀವಲ್ಲ ಹಂಗೆ ಅವರು ಇರೋದೂ ಇಲ್ಲಂತ. ಮತ್ತು ನಾವು ಹೆಂಗೆ ಸತ್ತು ಹೋಗ್ತೀವಲ್ಲ ಹಂಗೆ ಹೋಗೋದೂ ಇಲ್ಲಂತವ್ರು. ಏನು ಮಾಡ್ತಾರಪ್ಪ ಅಂತಂದ್ರೆ, ಪುಣ್ಯ ಗಟ್ಟಿಗೊಂಡು ಬಂದಂಗೆ ಬಂದಿರ್ತಾರಂತ ನೋಡ್ರಿ. ಮಹಾತ್ಮರು ಹುಟ್ಟಬೇಕಪ್ಪ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕ್ರಿ ತಂದೆ ತಾಯಿಗಳು. ಮಕ್ಕಳನ್ನೇನು ಪ್ರಾಣಿಗಳ ಸಹಿತ ಹಡಿತಾವೆ. ಆದರೆ ಸತ್ಪುರುಷ ಹುಟ್ಟಬೇಕಲ್ಲ. ತುಕಾರಾಮರು ಒಂದು ಕಡೆ ಹೇಳ್ತಾರೆ, ನನಗೆ ಕೊಟ್ಟರೆ ಸತ್ಪುರುಷನನ್ನು ಕೊಡಪ್ಪ, ಇಲ್ಲಂದ್ರೆ ನನಗೆ ಮಕ್ಕಳು ಇಲ್ಲದಂಗೆ ಮಾಡಪ್ಪ ಅಂತ ಹೇಳಿಕಾರ. ತುಕಾರಾಮರು ಪಾಂಡುರಂಗನ ಹಂತಕ್ಕೆ ಬೇಡ್ಕೊಂಡಾರ. ಮಕ್ಕಳನ್ನ ಹಡಿಯೋದು ದೊಡ್ಡ ಕೆಲಸ ಅಲ್ಲ. ಪುಣ್ಯವಂತ ಮಕ್ಕಳು, ಸದ್ಗುಣಿ ಮಕ್ಕಳು ಹುಟ್ಟಬೇಕಲ್ಲ, ಅದು ಪೂರ್ವಜನ್ಮದ ಪುಣ್ಯದ ಫಲ. ಅದಕ್ಕೆ ಮಹಾತ್ಮರು ಪುಣ್ಯದ ಫಲವಾಗಿ ಹುಟ್ಟಿ ಬಂದಿರ್ತಾರೆ. ಅಜ್ಞಾನಿಗಳಾಗಿರುವುದಿಲ್ಲ ಅವರು. ಸಂಪೂರ್ಣವಾಗಿ ತಮ್ಮನ್ನು ತಾವು ಅನುಸಂಧಾನ ಮಾಡ್ಕೋತ ಹೊರಗೆ ಲೌಕಿಕ ವ್ಯವಹಾರ ಮಾಡ್ತಿರ್ತಾರೆ. ಆದರೆ ಒಳಗೆ ಮಾತ್ರ ಯಾವಾಗಲೂ ಸಹಿತ ಆ ಸಚ್ಚಿದಾನಂದ ಪರಮ ಶಕ್ತಿಯ ಆನಂದವನ್ನು ಅನುಭವಿಸ್ಕೋತ ಜ್ಞಾನಿಗಳಾಗಿ ಇರ್ತಾರವರು. ಅವರು ಸುಖ ಬಂತಂತ ಖುಷಿ ಆಗೋದಿಲ್ಲ, ಮತ್ತು ತೊಂದರೆ ಬಂತಂಥೇಳಿ ದುಃಖನೂ ಪಟ್ಕೊಳ್ಳೋದಿಲ್ಲ ಅವರು. ಮತ್ತು ಹೋಗುವಾಗ ಹೆಂಗೆ ಹೋಗ್ತಾರಂದ್ರೆ ಮುಕ್ತರಾಗಿ ಹೋಗ್ತಾರಂತ ನೋಡ್ರಿ. ಹೊಳ್ಳಿ ಅವ್ರಿಗೆ ಜನ್ಮನ ಇಲ್ಲ ರೀ. ಯಾಕೆ ನಿಮಗೆ ಹೇಳ್ತಾನೆ, ಶ್ರೀರಾಮಚಂದ್ರ, ಸತ್ಯಹರಿಶ್ಚಂದ್ರ, ಕೃಷ್ಣ ಭಗವಂತ, ವರಾಹ, ನರಸಿಂಹ, ಪರಶುರಾಮ, ಮತ್ಸ್ಯ, ಕೂರ್ಮ ಇವೇನು ಅವತಾರಗಳಾಗಿ ಹೋಗಿದ್ದಾವೆ. ಸಿದ್ಧಾರೂಢರು, ನಾಗಲಿಂಗಜ್ಜವರು, ಚಿದಂಬರ ಮಹಾಸ್ವಾಮಿಗಳು, ಸ್ವಾಮಿ ಸಮರ್ಥರು, ಗಜಾನನ ಮಹಾರಾಜರು, ಶಿರಡಿ ಸಾಯಿಬಾಬಾ, ಎಷ್ಟು ಮಂದಿ ಅಂತ. ಇವ್ರ ಹೆಸರು ಎಲ್ಲಿ ಮಠ ಇರ್ತಾವೆ ನೋಡ್ರಿ, ಅಲ್ಲಿ ಮಠ ಅವ್ರು ಇರತಾರ. ಅವ್ರಿಗೆ ಬೇರೆ ಜನ್ಮನ ಇಲ್ಲರಿ.
ಮುಕ್ತರಾಗಿ ಅಲ್ಲೇ ಇರ್ತಾರವ್ರು. ಎಂದವ್ರ ಹೆಸರು ಇಲ್ದಂಗೆ ಆಕತ್ಲ ಆವಾಗ ಅವರು ಹುಟ್ಟಿರ್ಬಹುದು ಅಂತ ಅನ್ಬೋದು. ಸೂರ್ಯ ಚಂದ್ರಾದಿಗಳು ಇರುವ ತನಕನೂ ಸಹಿತ ಈ ಹೆಸರುಗಳು ಇರ್ತಾವಲ್ಲ, ಹಂಗೆ ಆ ಹೆಸರಿನೊಳಗೆ ಆ ಶಕ್ತಿ ಅಲ್ಲೇ ಇರ್ತೈತಿ. ಅದು ಮುಕ್ತವಾಗಿ ಅಲ್ಲೇ ಆನಂದಮಯವಾಗಿರ್ತೈತಿ. ಯಾರ ಭಕ್ತಿಯಿಂದ ಆ ದಿವ್ಯ ಶಕ್ತಿಯನ್ನು ಕೂಗಿ ಕರೀತಾರೆ, ಅವರ ಭಕ್ತಿ ನಿಷ್ಠೆಗೆ ಒಲಿದು ಆ ದಿವ್ಯ ಶಕ್ತಿ ಬಂದವರಿಗೆ ತನ್ನ ಅಸ್ತಿತ್ವವನ್ನು ತೋರಿಸಿ ಧೈರ್ಯವನ್ನು ತುಂಬಿ ಹೋಗ್ತೈತೆ ನೋಡ್ರಿ. ಅದಕ್ಕೆ ಜ್ಞಾನಿಗಳು ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ. ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂಥೇಳಿ ಉರಿಲಿಂಗ ಪೆದ್ದಿಗಳು ಹೇಳಿದಂಗೆ ಅಂತಹ ಅನೇಕ ಮಹಾತ್ಮರು ನಮ್ಮಲ್ಲಿ ಆಗಿ ಹೋದರು. ಅವರಲ್ಲಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ಕೇಳಾಕತ್ತೀವಿ. ಈ ಒಂದು ಪವಿತ್ರವಾದಂಥ ಚರಿತಾಮೃತದೊಳಗೆ ಇವತ್ತಿನ ದಿವಸ ನಾವು 8ನೆಯ ಅಧ್ಯಾಯವನ್ನು ನೋಡೋದು. ಓಂ ತತ್ಸತ್ 8ನೆಯ ಅಧ್ಯಾಯ. ಗುರುವಚನ ಪ್ರಕಾರ ಲಗ್ನವಾದದ್ದು. ಗುರುವಿನಾಜ್ಞೆಯ ಶಿರದಿ ಧರಿಸುತ್ತ ಹಿರಿಯ ತಾಯಿಯ ಮನವ ಮೆಚ್ಚಿಸಿ, ಗುರು ಹಿರಿಯರ ಒಳಗೊಂಡು ಮದುವೆಯ ನಿಂದನಾಯೋಗಿ, ಪರಮಭಕ್ತಿಯ ಭಾವಸಿಖಿಯಲಿ ನಿರುತ ಕರಗುತ ಅಂತರಂಗದ ದಿವ್ಯ ಸಾಧನೆಯಲ್ಲಿ ಮೆರೆಯುತ್ತ ಜಗವರಂಜಿಸಿದ ಅಂತ ಹೇಳಿ ಈ ಒಂದು 8ನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಗುರುಗಳ ವಚನದ ಪ್ರಕಾರ ಸಿದ್ಧಲಿಂಗೇಶ ಲಗ್ನವಾಗಲು ಒಪ್ಪಿದ ಮೇಲೆ ತಾಯಿ ಮತ್ತು ಮಾವ ಭೀಮಪ್ಪನು ಇಬ್ಬರೂ ಕೂಡಿಕೊಂಡು ಊರ ಹಿರಿಯರನ್ನು ಕರೆದುಕೊಂಡು ಹೋಗಿ ಇಂಡಿ ತಾಲೂಕ ಮಸುಳಿ ಎಂಬ ಗ್ರಾಮದಲ್ಲಿ ವಿಶ್ವಕರ್ಮದವರಾದಂಥ ಬಡಿಗೇರ ಮಣಿತನದಲ್ಲಿ ರೇವಮ್ಮ ಎಂಬ ಶ್ರೀ ಸೌಭಾಗ್ಯವತಿಯನ್ನು ನೋಡಿಕೊಂಡು ನಿಶ್ಚಯ ಮಾಡಿ ಬಂದರು. ಮುಂದೆ ಶುಭ ಮುಹೂರ್ತ ನೋಡಿಕೊಂಡು ಬಂತನಾಳದಲ್ಲಿ ಮನೆಯ ಮುಂದೆ ಲಗ್ನ ಮಾಡಿದರು. ತಾಯಿಗೆ, ಅಕ್ಕ ತಂಗಿಯರಿಗೆ, ಮಾವನಿಗೆ ಎಲ್ಲರಿಗೂ ಸಂತೋಷವಾಯಿತು. ಸಿದ್ಧಲಿಂಗೇಶನ ಸಂಸಾರ ವಿಚಿತ್ರಮಯವಾಗಿ ನಡೆಯಿತು. ಅಗ್ನಿಯು ಎಲ್ಲ ಗಿಡಗಳಲ್ಲಿಯೂ ಇರುತ್ತದೆ. ಆದ್ದರಿಂದ ಗಿಡಗಳು ಊರ್ಧ್ವಮುಖವಾಗಿ ಬೆಳೆಯುತ್ತವೆ. ಆದರೆ ಗಿಡಗಳು ಮಾತ್ರ ಅಗ್ನಿಯಲ್ಲಿ ಇರಲಾರವು. ಇದರಂತೆ ಸಂಸಾರದಲ್ಲಿ ಇರಲಾರದೆ ನಡೆದನು ಸಿದ್ಧಲಿಂಗೇಶನು. ನಾಮರೂಪಾತ್ಮಕ ಪ್ರಪಂಚದಲ್ಲಿ ಕಾಣಿಸುವನು ಸಂಪೂರ್ಣ ಸಚ್ಚಿದಾನಂದ ಸ್ವರೂಪ. ಆತ್ಮಸ್ಥಿತಿಯಲ್ಲಿಯೇ ಸದಾ ಇವನ ವೃತ್ತಿಯು. ಬಾಲಕನು ತನ್ನ ಊಟ ಉಪಚಾರಗಳನ್ನು ತೀರಿಸಿಕೊಂಡ ಮೇಲೆ ತನ್ನ ಸರಿ ಬಾಲಕರೊಡನೆ ಆಟವಾಡಲಿಕ್ಕೆ ಹೇಗೆ ಹೋಗುತ್ತಾನೆಯೋ ಅದರಂತೆ ಎಲ್ಲ ಲೌಕಿಕ ವ್ಯವಹಾರಗಳನ್ನು ಸಮಯಕ್ಕೆ ತಕ್ಕಂತೆ ಮಾಡಿ ಮುಮುಕ್ಷು ಜನರೊಡನೆ ಕೂಡಿಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡಿ ಜನರ ಮಧ್ಯದಲ್ಲಿ ವಿರಾಗಿಯಂತೆ ಕಂಡು ಆತ್ಮದಲ್ಲಿ ಪ್ರೀತಿ ಉಳ್ಳವನಾಗಿ ಸ್ವಧರ್ಮನಿಷ್ಠೆಯಲ್ಲಿ ಸದಾ ನೆಲೆಸಿ ಸಂಸಾರ ಮಾಡಲಿಕ್ಕೆ ಹತ್ತಿದನು ಅಂತ ಹೇಳಿ ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ಈ ಒಂದು 8ನೆಯ ಅಧ್ಯಾಯದಲ್ಲಿ ವಿವರಿಸ್ತಾರೆ. ಸಿದ್ಧಲಿಂಗ ಮಹಾರಾಜರು ಲಗ್ನ ಆಗಕ್ಕೆ ಒಲ್ಲಂತಿರ್ತಾರವ್ರು. ಸಂಸಾರದ ಬಂಧನದೊಳಗೆ ನಾನು ಸಿಲುಕೋದಿಲ್ಲ, ನಾನು ಅಖಂಡ ಗುರು ಸೇವೆಯನ್ನು ಮಾಡಿ ಮುಕ್ತನಾಗತೀನಿ ಅಂತ ಹೇಳ್ತಾರೆ. ಆವಾಗ ಗುರುಗಳಾದಂತಹ ಶಂಕರಲಿಂಗ ಮಹಾರಾಜರ ಹಂತೇಕ ತಾಯಿ ನಾಗಮ್ಮ, ಅವರ ಅಕ್ಕ ತಿಪ್ಪಮ್ಮ, ಅವರ ಮಾವ ಭೀಮಪ್ಪ ಹೋಗಿ
ಮದುವೆ ಮಾಡ್ಕೋ ಅಂಥೇಳಿಕಾರ ನೀವು ಹೇಳ್ರಿ ಅಂಥೇಳಿ ಗುರುಗಳ ಕಡೆಯಿಂದ ಹೇಳಿಸ್ತಾರ. ಯಾವಾಗ ಗುರುಗಳು ಈ ಒಂದು ಲಗ್ನವನ್ನು ಮಾಡಿಕೊಳ್ಳಪ್ಪ ನಿನ್ನ ಪ್ರಾರಬ್ಧದಲ್ಲಿ ಐತಿ ಅಂತ ಹೇಳಿದ ಕೂಡಲೇ ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ಸಿದ್ಧಲಿಂಗ ಮಹಾರಾಜರು ಮದುವೆ ಆಗಾಕ ಒಪ್ಪಿಕೊಳ್ತಾರೆ ನೋಡ್ರಿ. ಇಂಡಿ ತಾಲೂಕಿನೊಳಗೆ ಬರುವಂಥ ಮಸಳಿ ಅನ್ನುವಂಥ ಗ್ರಾಮದೊಳಗೆ ಬಡಿಗೇರ ಮನೆತನೊಳಗಿದ್ದಂತಹ ಶ್ರೀ ಸೌಭಾಗ್ಯವತಿ ರೇವಮ್ಮ ಅಂಥೇಳಿ ಆ ಪುಣ್ಯವಂತಿಯನ್ನು ನಿಶ್ಚಯ ಮಾಡಿ ಸಿದ್ಧಲಿಂಗೇಶ್ವರ ಮಹಾರಾಜರ ಲಗ್ನವನ್ನು ಮಾಡ್ತಾರೆ. ಲಗ್ನ ಏನೋ ಆಗತೈತಿ, ಆದರೆ ಸಿದ್ಧಲಿಂಗ ಮಹಾರಾಜರು ಹೆಂಗಿದ್ರಪ್ಪ ಅಂದ್ರೆ ಅರಳಿನೊಳಗಿದ್ದಂಥ ಆ ಕುಂಬಾರದ ಹುಳದಂಗಿದ್ರು ಅವರು. ರಾಡಿ ಒಳಗನ ಇರ್ತೈತಿ, ರಾಡಿ ಒಳಗೆ ಮನೆ ಮಾಡ್ತೈತಿ, ಅದ್ರಾಗ ಅಡ್ಡಾಡ್ತೈತಿ, ಆದ್ರೆ ರಾಡಿ ಮಾತ್ರ ಒಟ್ಟು ಹತ್ತಿರೋದಿಲ್ಲ ಅದಕ್ಕೆ. ಹಂಗೆ ಸಂಸಾರನೂ ಪ್ರವೇಶ ಮಾಡಿದರು, ಆದರೆ ಸಂಸಾರದ ಜಂಜಾಟಕ್ಕೆ ಅವ್ರಿಗೆ ಸಿಲುಕಲಿಲ್ಲ. ಒಂದು ಉದಾಹರಣೆ ಕೊಡ್ತಾರೆ, ಏನಂತಂದ್ರೆ ಪ್ರತಿಯೊಂದು ಗಿಡದೊಳಗೂ ಸಹಿತ ಅಗ್ನಿ ಇರ್ತೈತೆ ಅಂತ. ಅಗ್ನಿ ಇದ್ದಿದ್ದಕ್ಕಾಗಿಯೇ ಪ್ರತಿಯೊಂದು ಗಿಡನೂ ಸಹಿತ ಅಗ್ನಿಯ ಮೂಲವಾದಂಥ ಸೂರ್ಯ ಅಂದರೆ ಮ್ಯಾಲನ ಹೇಳ್ತಾವಂಥವು ಗಿಡಗಳು. ತಮ್ಮೊಳಗೆ ಅಗ್ನಿ ಇದ್ರೂ ಸಹಿತ ಅಗ್ನಿ ಒಳಗೆ ಗಿಡಗಳು ಬದುಕಕ್ಕೆ ಸಾಧ್ಯ ಇಲ್ಲ. ಹಂಗೆ ಸಿದ್ಧಲಿಂಗ ಮಹಾರಾಜರು ಹೆಂಗಿದ್ರಪ್ಪ ಅಂದ್ರೆ ಸಂಸಾರದೊಳಗೆ ಇದ್ದು ಇಲ್ಲದಂಗಿದ್ರು ಅವರು. ಸ್ವಲ್ಪ ದಿವಸ ಹೋತು, ಮಕ್ಕಳಾಗಲಿಲ್ಲ. ಆಮೇಲೆ ಅವರ ಪುಣ್ಯದ ಫಲವಾಗಿ ಅವರ ಧರ್ಮಪತ್ನಿಯಾದಂಥ ರೇವಮ್ಮನವರು ಅವರು ಎಷ್ಟು ಜ್ಞಾನಿಗಳಿದ್ರಂದ್ರೆ ಅಂಥ ಪತಿವ್ರತ ಶಿರೋಮಣಿ ಅವಳು ಸಹಿತ ಪರಮಾತ್ಮನ ಆಶೀರ್ವಾದದಿಂದನೇ ಹುಟ್ಟಬೇಕಲ್ಲ. ಅಂತಹ ಮಹಾತ್ಮನ ಧರ್ಮ ಪತ್ನಿ ಆಗ್ಬೇಕಂದ್ರೆ ಮನುಷ್ಯನೊಳಗೆ ಗೊತ್ತಾಕತ್ತೆ ರೇವಮ್ಮಗೆ ಏನಂದ್ರೆ ತನ್ನ ಗಂಡನ ಮನಸ್ಥಿತಿ ಅಂಥದ್ದೈತಿ. ನನ್ನ ಗಂಡ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ಪರಮೇಶ್ವರನ ಭೂಮಿಗೆ ಇಳಿದು ಬಂದಂಥ ಅವತಾರಿ ಪುರುಷ ಅಂಥೇಳಿ ರೇವಮ್ಮಗೆ ಮೊದಲ ಗೊತ್ತಿತ್ತು. ಹಾಗಾಗಿ ಸಂಸಾರದೊಳಗೆ ಯಾವುದೇ ರೀತಿಯ ಒಂದು ಒತ್ತಡವನ್ನು ತನ್ನ ಪತಿ ದೇವರಿಗೆ ಸಾಧ್ಯ ಶಿರೋಮಣಿಯಾದಂಥ ರೇವಮ್ಮ ಹೇರಲಿಲ್ಲ. ಮಕ್ಕಳಾಗಲಿಲ್ಲ. ಆವಾಗ ಮತ್ತು ತಾಯಿ ನಾಗಮ್ಮನವರಿಗೆ ಚಿಂತೆ ಹತ್ತಿತು. ಈ ವಿಷಯವನ್ನು ನನ್ನ ಗುರುಗಳಾದಂತಹ ಸಿದ್ಧಲಿಂಗ ಮಹಾರಾಜರು ಭಾಳ ಸುಂದರವಾಗಿ ನನಗೆ ಹೇಳ್ತಿದ್ರು. ಅವರು ನೋಡಪ್ಪ, ಸಿದ್ಧಲಿಂಗ ಮಹಾರಾಜರು ಸಾಕ್ಷಾತ್ ದೇವರಪ್ಪ. ಎಂಥ ಬಂಧನದೊಳಗೆ ಈ ಜಗತ್ತವರನ್ನು ಸಿಗಸಾಕ ಪ್ರಯತ್ನ ಪಟ್ಟರೂ ಸಹಿತ ಬಂಧನದೊಳಗೆ ಸಿಗಲಾರದಂಥ ಮುಕ್ತಾತ್ಮರಪ್ಪ ಸಿದ್ಧಲಿಂಗ ಮಹಾರಾಜರು ಅಂತ ಹೇಳ್ತಿದ್ರು ಅವರು. ಆವಾಗ ತಾಯಿ ಚಿಂತೆ ಮಾಡ್ಕೋತ ದುಃಖಿಸ್ತಿರ್ತಾಳ ತನ್ನ ಸೊಸೆಯಾದಂಥ ರೇವಮ್ಮನ ಮುಂದೆ. ಆವಾಗ ರೇವಮ್ಮ ಹೇಳ್ತಾಳೆ, ಅತ್ತಿಯವರ ಹ್ಯಾಂಗೆ ಮಕ್ಕಳಾಗ್ಬೇಕಂತ ಕೇಳಿದ್ಲಕ್ಕಿ. ನಿಮ್ಮ ಮಗನ ಜೊತೆ ನನ್ನ ಲಗ್ನ ಆಗೈತೆ ಅಷ್ಟೇ, ಇವತ್ತಿನ ಮಟನೂ ಸಹಿತ ನಾವು ಒಂದು ದಿನಾನೂ ಕೂಡಿಲ್ಲ ಅಂತ ಹೇಳಿದ್ಲಕ್ಕಿ. ಆವಾಗ ನಾಗಮ್ಮ ತಾಯಿಗೆ ಒಂಥರ ಏನೋ ಆಶ್ಚರ್ಯನೂ ಆಯಿತು ಮತ್ತು ದಿಗ್ಭ್ರಾಂತಳಾದಳು. ಮತ್ತು ನೇರವಾಗಿ ಎಲ್ಲಿ ಹೋದ್ಲಪ್ಪ ಅಂದ್ರೆ ಶಂಕರಲಿಂಗ ಮಹಾರಾಜರ ಹಂತೇಕನ ಹೋದ್ಲು. ಯಪ್ಪ, ನಿಮ್ಮ ಮಾತು ಕೇಳಿ ಸಿದ್ಧಲಿಂಗ ಮದುವೆ ಆಗಿದ್ದಾನು, ಖರೆ ಇನ್ನೂ ಮಠ ಹೆಂಡತಿ ಜೊತೆ ಬಾಳಿನ ಮಾಡಿಲ್ಲ ಅಂತಂದ್ಲಕ್ಕಿ. ಸಿದ್ಧಲಿಂಗ ಮಹಾರಾಜರ ಒಂದು ಸ್ಥಿತಿ ಹೆಂಗಿತ್ತು ಅಂತ ಹೇಳಿಕಾರ ಶಂಕರಲಿಂಗ ಮಹಾರಾಜರಿಗೆ ಮೊದಲ ಗೊತ್ತಿತ್ತು. ಹೋಗ್ಯವ, ಚಿಂತೆ ಮಾಡಬೇಡ ಅಂತ ಹೇಳಿ ಕಳಿಸಿದರು. ಸಿದ್ಧಲಿಂಗ ಮಹಾರಾಜರ ಯಥಾ ಪ್ರಕಾರ ದಿನಾ ಸೇವಾ ಮಾಡೋ ಹಂಗೆ ಆ ಬಂತನಾಳ ಶಿವಯೋಗಿಗಳ ಮಠದೊಳಗೆ ಏನು ಸೇವಾ ಮಾಡ್ತಿದ್ರು. ಆವಾಗ ಬಂತನಾಳದ ಶಿವಯೋಗಿಗಳು ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರನ್ನು ಕರೆದು ಹೇಳ್ತಾರೆ, ಸಿದ್ಧಲಿಂಗ
ನೋಡಪ್ಪ, ಸಂಸಾರದೊಳಗೆ ನೀ ತೊಡಗಿದೀಪ ಅಂದಮೇಲೆ ಸಂಸಾರದೊಳಗೆ ಏನಿರ್ತೈತಿ ಅಂದ್ರೆ ಲಗ್ನವನ್ನು ಮಾಡುವಾಗ ಧರ್ಮ, ಅರ್ಥ, ಕಾಮ ಇವುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ನಾತಿ ಚರಾಮಿ ಅಂತೇಳಿಕಾರ ಹಾನಿ ಮಾಡಿಸಿರ್ತಾರಲ್ಲೋ. ಧರ್ಮವನ್ನು ನೀವಿಬ್ಬರು ಕೂಡಿ ಮಾಡಬೇಕು, ಅರ್ಥವನ್ನು ನೀವಿಬ್ಬರು ಕೂಡಿ ಮಾಡಬೇಕು, ಕಾಮದೊಳಗೂ ಸಹಿತ ನೀವಿಬ್ಬರು ಸಮಾನವಾಗಿರ್ಬೇಕಪ್ಪ. ಒಬ್ರಿಗೊಬ್ರಿಗೆ ನೋವಾಗಿರಬಾರ್ದು ಮನಸ್ಸಿಗೆ ಅಂತ ಒಂದೇ ಮಾತಂದರು. ಗುರುಗಳು ಹೇಳೋದು ತಿಳಿತು ಸಿದ್ಧಲಿಂಗ ಮಹಾರಾಜರಿಗೆ. ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ನೋಡಪ್ಪ, ನಿನ್ನ ಹಣೆ ಬರದೊಳಗೆ ಬರೀ ಲಗ್ನ ಅಷ್ಟೇ ಅಲ್ಲ, ಒಂದು ಮಗಳೂ ಅದಾಳಪ್ಪ, ಮಗಳು ಹುಟ್ಟಬೇಕು ನಿನಗೆ ಅಂದರು. ಗುರುವಿನ ಆಜ್ಞೆ ಮತ್ತು ಶಿರಸ ವಹಿಸಿ ನೋಡ್ರಿ, ಎಲ್ಲಿ ಮಟ್ಟಕ್ಕೆ ಸಾಕ್ಷಾತ್ ಪರಮೇಶ್ವರನೇ ಇದ್ರೂ ಸಹಿತ ಗುರುವಿನ ಆಜ್ಞೆಯ ಪರಿಪಾಲನೆಯನ್ನು ಎಲ್ಲಿ ಮಟ್ಟಕ್ಕೆ ಮಾಡಿದ್ರಂತ ಸಿದ್ಧಲಿಂಗ ಮಹಾರಾಜರು. ಆವಾಗ ಹೆಂಡತಿಯ ಜೊತೆಗೆ ಸಂಸಾರವನ್ನು ಮತ್ತು ಗುರುಗಳು ಹೇಳಿದ ಪ್ರಕಾರವಾಗಿ ನಡೆಸಿದರು. ಗುರುವಿನ ಆಜ್ಞೆ ಪ್ರಕಾರ ಸಿದ್ಧಲಿಂಗ ಮಹಾರಾಜರಿಗೆ ಒಂದು ಹೆಣ್ಣು ಮಗು ಹುಟ್ಟಿತ್ರಿ. ಹೆಣ್ಣು ಮಗಳು ಹುಟ್ಟಿದ್ಲು. ಮಗಳು ಹುಟ್ಟಳು ಅಂಥೇಳಿಕಾರ ಭಾಳ ಖುಷಿನೂ ಪಟ್ಕೊಳ್ಳಿಲ್ಲ. ತಮ್ಮ ಸ್ಥಿತಿಯೊಳಗೆ ತಾವು ಸ್ಥಿತಪ್ರಜ್ಞರಾಗಿ ಉದಾಸೀನರಾಗಿ ಇರ್ತಿದ್ರು. ಯಾವಾಗಲೂ ಸಹಿತ ಧ್ಯಾನಸ್ಥರಾಗಿ ಇರ್ತಿದ್ರು. ಮತ್ತು ಯಾರ ಬಂದ್ರೂ ಸಹಿತ ಅವರಿಗೆ ಸದ್ಬೋಧೆಯನ್ನು ಮಾಡ್ತಿದ್ರು. ಅವರು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿಯನ್ನವ್ರು. ಹಂಗೆ ಕೆಲವು ಮಂದಿ ಇವ್ರ ಕಡೆಯಿಂದ ಕಟ್ಟಿಗೆ ಸಾಮಾನು ಮಾಡಿಸ್ಕೊಂಡು ಹೋಗಾಕು ಬರ್ತಿದ್ರು. ಇನ್ನು ಕೆಲವು ಮಂದಿ ಇವ್ರ ದರ್ಶನ ಪಡ್ಕೋಬೇಕಂತ ಬರ್ತಿದ್ರು. ಇನ್ನು ಕೆಲವು ಮಂದಿ ಇವ್ರ ಮಾತು ಕೇಳ್ಬೇಕಂತ ಬರ್ತಿದ್ರು. ಇವ್ರು ಏನು ಹೇಳ್ತಿದ್ರಂದ್ರೆ, ನೋಡ್ರಪ್ಪ, ಶಂಕರಲಿಂಗ ಮಹಾರಾಜರಂದ್ರೆ ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮೇಶ್ವರನ ರೂಪ. ಆ ಮಹಾಸ್ವಾಮಿಗಳ ಸೇವೆಯನ್ನು ಮನಸಾರೆ ಮಾಡಿರಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಪೂರ್ಣವಾಗ್ತಾವು. ಅಂತಹ ಗುರುಗಳನ್ನು ಪಡೆದಂಥ ನಾವು ಧನ್ಯರು ಧನ್ಯರು ಅಂತ ಬೋಧನೆ ಮಾಡ್ತಿದ್ರು. ಹೆಂಗೆ ಹೂವು ಅರಳಿತು ಅಂದ್ರೆ ಅದರೊಳಗಿದ್ದಂತಹ ಮಕರಂದವನ್ನು ಹೀರಾಕ ದುಂಬಿಗಳು ಮುಕ್ಕರ್ತಾವ. ಶಂಕರಲಿಂಗ ಮಹಾರಾಜರಂತಿದ್ರಂಥ, ಸಿದ್ಧಲಿಂಗ ಯಾವುದೋ ಒಂದು ಮೂರ್ತಿಯನ್ನು ನೋಡಿದಾಗ ಒಮ್ಗಿಲಿ ಕೈ ಮುಗಿಬೇಕು ಅನ್ನುವಂಥ ಭಾವ ಹೆಂಗೆ ಬರ್ತೈತಿ, ಹಂಗೆ ನಿನ್ನನ್ನು ನೋಡಿದ ಕೂಡಲೇ ತನ್ನಷ್ಟಕ್ಕೆ ತಾನ ನಮ್ರತೆ ಮತ್ತು ಒಳ್ಳೆಯ ವಿಚಾರ ಅನ್ನೋದು ತನ್ನಷ್ಟಕ್ಕೆ ತಾನೇ ಬರ್ತೈತೆ ನೋಡಪ್ಪ ಅಂತ ಹೇಳ್ತಿದ್ರಂತ. ಹುಣ್ಣಿಮೆ ಚಂದ್ರ ಹೆಂಗೆ ಸಂಪೂರ್ಣ ಕಳೆ ಉಳ್ಳವಾಗಿರ್ತಾನಲ್ಲ, ಅದರಂಗೆ ನೀ ಪೂರ್ಣ ಕಳೆ ಅನ್ನೋದು ನಿನ್ನೊಳಗೆ ತುಂಬೈತಿಪ್ಪ ಅಂತ ಹೇಳಿಕಾರ ಸಿದ್ಧಲಿಂಗ ಮಹಾರಾಜರಿಗೆ ಶಂಕರಲಿಂಗ ಮಹಾರಾಜರು ಹೇಳ್ತಿದ್ರು. ಮುಂದೆ ಧರ್ಮಪತ್ನಿಯಾದಂಥ ರೇವಮ್ಮಗೆ ಗಂಡ ಮಗ ಒಂದು ಬೇಕಂತ ಅನ್ನಿಸ್ತಿತ್ತು. ಆದ್ರೂ ಸಹಿತ ತನ್ನ ಪತಿದೇವರ ಮುಂದೆ ಅದನ್ನು ಹೇಳುವಂಥ ಧೈರ್ಯ ಬರಲಿಲ್ಲ. ಚಿಂತೆ ಮಾಡಕತ್ಲ ತಾಯಿ. ಅದೇ ಚಿಂತೆ ಒಳಗನ ಎದೆ ಹಾಲು ಬತ್ತಿದು. ಆವಾಗ ಆ ಮಗುವಿಗೆ ಹೊರಗಿನ ಹಾಲು ಹಚ್ಚಿದ್ರೂ ಸಹಿತ ಮಗು ಬದುಕಲಿಲ್ಲ ನೋಡ್ರಿ. ಆವಾಗ ರೇವಮ್ಮ ದುಃಖ ಪಡಕತ್ತಾಳ. ನನ್ನ ಪ್ರಾರಬ್ಧದೊಳಗೆ ಏನೋ ಒಂದು ನಾ ಪುಣ್ಯ ಮಾಡಿದ್ರ ಫಲವಾಗಿ ನನಗೆ ಮಗಳು ಹುಟ್ಟಿದ್ಲು, ಆ ಮಗಳನ್ನು ಬದುಕಲಿಲ್ಲಲ್ಲ ಅಂತ ಹೇಳ್ಕಾರ ಚಿಂತೆ ಮಾಡ್ತಿದ್ಲಂತ. ಅದೇ ಚಿಂತೆ ಒಳಗನ ಸಿದ್ಧಲಿಂಗ ಮಹಾರಾಜರ ಧರ್ಮಪತ್ನಿಯಾದಂತಹ ರೇವಮ್ಮನವರು ಸಹಿತ ಶಿವಾಧೀನರಾದರು ನೋಡ್ರಿ. ನಮಗೆ ಬರುವಂತಹ ಕಷ್ಟಗಳು ಎಷ್ಟು ಅಂತಂಥ ಮಹಾತ್ಮರಿಗನ ಕಷ್ಟ ಬಿಟ್ಟಿಲ್ಲ. ರೇವಮ್ಮ ದುಃಖನೂ ಪಡ್ತಿದ್ಲು, ಅಷ್ಟ ಸಂತೋಷನೂ ಪಡ್ತಿದ್ಲು.
ನನ್ನ ಪ್ರಾರಬ್ಧದೊಳಗೆ ಇಂತಹ ಘೋರ ನಡೀತಲ್ಲ ಅಂತ ದುಃಖ ಪಡ್ತಿದ್ಲು. ಯಾವ ಜನ್ಮದ ಪುಣ್ಯ ಮಾಡಿದನು ಯಾರಿಗೊತ್ತ, ಸಾಕ್ಷಾತ್ ಪರಮಾತ್ಮ ನನ್ನ ಗಂಡಾಗಿದ್ದಾನಂತ ಸಂತೋಷನೂ ಪಡ್ತಿದ್ಲು. ಮಗಳನ್ನೂ ಮಣ್ಣು ಕೊಟ್ಟಾರ, ಹೆಂಡತಿಯನ್ನೂ ಮಣ್ಣು ಕೊಟ್ಟಾರ. ಆದರೆ ಸಿದ್ಧಲಿಂಗ ಮಹಾರಾಜರ ಮನಸ್ಸಿಗೆ ಹಚ್ಕೊಂಡಿಲ್ಲ. ಅವ್ರು ಏನು ಅನ್ನಕ್ಕತ್ತಾರಂದ್ರೆ, ಇದೆಲ್ಲವೂ ಸಹಿತ ನನ್ನ ಪ್ರಾರಬ್ಧಪ, ನನ್ನ ಕರ್ಮಾನುಸಾರ ನನಗೆ ನಡೆದೈತಿ. ಪೂರ್ಣ ಚಂದ್ರನಿಗೆ, ಸೂರ್ಯನಿಗೆ, ರಾಹು ಕೇತು ಅನ್ನುವ ಗ್ರಹಗಳು ಹೆಂಗೆ ಮೆತ್ತಿ ಕಷ್ಟವನ್ನು ಕೊಡ್ತಿರ್ತಾವೆ, ಹಂಗೆ ಸಂಸಾರ ಅನ್ನುವ ರಾಹು ಕೇತುವಿನಿಂದ ನನಗಿವತ್ತು ಮುಕ್ತಿ ಸಿಕ್ತಲ್ಲ ಅಂತ ಹೇಳಿಕ್ಯಾರ. ಮನಸ್ಸನ್ನು ಮತ್ತೆ ವಿಶಾಲ ಮಾಡಿಕೊಂಡು ತಮ್ಮ ಒಂದು ಅಧ್ಯಾತ್ಮ ಚಿಂತನೆ ಒಳಗೆ ತಾವು ತೊಡಗುತ್ತಿದ್ರಂತ. ಆವಾಗ ಅವರ ತಾಯಿ ನಾಗಮ್ಮ ಅಂತಿದ್ಲು, ಮೊದಲ ಮದುವೆ ಬೇಡ ಅಂತಿದ್ದ, ನಾವು ಒತ್ತಾಯ ಮಾಡಿ ಮದುವೆ ಮಾಡಿದ್ವಿ. ಹೆಂಡತಿನೂ ತೀರ್ಕೊಂಡ್ಲು, ಮಗಳನ್ನೂ ತೀರ್ಕೊಂಡ್ಲು ಅಂತ ದುಃಖ ಪಡ್ತಿದ್ಲು. ಮಾವ, ಅಕ್ಕ, ತಂಗಿ, ಊರಾಗಿನ ಹಿರಿಯರೆಲ್ಲರೂ ಸಹಿತ ದುಃಖ ಪಡ್ತಿದ್ರು. ಆದರೆ ಸಿದ್ಧಲಿಂಗ ಮಹಾರಾಜರು ಮಾತ್ರ ಸ್ಥಿತಪ್ರಜ್ಞರಾಗಿ ಹಂಗೆ ಇದ್ದರು. ಆವಾಗ ಮತ್ತು ಭಕ್ತರಿಗೆಲ್ಲ ಹೇಳ್ತಿದ್ರಂತ, ಏನಂದ್ರೆ ನಾವು ಕೆಲಸ ಮಾಡೋ ವೇಳೆ ಒಳಗೆ ದೇವರ ಸ್ಮರಣೆ ಮಾಡಬೇಕು, ಕೆಟ್ಟ ವಿಚಾರವನ್ನು ಮಾಡಬಾರ್ದು, ಒಳ್ಳೆಯವರಾಗಿ ಬಾಳಬೇಕಂತ ಹೇಳಿಕಾರ ಭಾವನೆ ನಮ್ಮಲ್ಲಿ ಬರಬೇಕು. ತಾಯಿಗೆ ಹೇಳ್ತಾರೆ, ತಾಯಿ ನೀನು ಭಾಗ್ಯವತಿ ಎಂದು ಎಲ್ಲರೂ ಹರಸುತ್ತಿದ್ದಾರೆ. ಯಾಕಂದ್ರೆ ನಿನ್ನ ಹೊಟ್ಟೆಯೊಳಗೆ ಪರಮಾತ್ಮ ಹುಟ್ಟಿ ಬಂದಾನಂತ ಹೇಳ್ಕಾರ. ಮತ್ತು ಆ ತಾಯಿಗೆ ಧೈರ್ಯವನ್ನು ತುಂಬಿದರು ಎಂಬಲ್ಲಿಗೆ 8ನೆಯ ಅಧ್ಯಾಯಕ್ಕೆ ಮಂಗಲಂ. ಓಂ ಶಾಂತಿ ಶಾಂತಿ ಶಾಂತಿ.